ಈ ಮದುವೆಗೆ ನನ್ನ ಒಪ್ಪಿಗೆ ಇದೆ ಎಂದಿದ್ದಳು. ಅದನ್ನು ಕೇಳಿದವನು ಗಾಬರಿಯಿಂದ, ಏನೇ ಹೇಳ್ತಿದೀಯಾ? ನಿನಗೆ ಒಪ್ಪಿಗೆ ಇದೆಯಾ? ನೀನು ಭಾರತಕ್ಕೆ ಬಂದಿದ್ದೆ ಶಂಕರನಿಗೋಸ್ಕರ ತಾನೆ? ಮತ್ತೆ ಯಾಕೆ ಹೀಗೆ ನಡೆದುಕೊಳ್ತಿದೀಯಾ? ತ್ಯಾಗದ ಹುಚ್ಚೇನಾದರೂ ಹಿಡಿದಿದೆಯಾ ನಿನಗೆ? ನೋಡು, ಅದೇನೇ ವಿಷಯ ಇದ್ರೂ ನನಗೆ ಗೊತ್ತಾಗಬೇಕು. ಏನಾಯಿತು ಅಂತ ಸರಿಯಾಗಿ ಬಿಡಿಸಿ ಹೇಳು. ನನ್ನ ಮೇಲಾಣೆ ಎಂದಿದ್ದ ಪ್ರತಾಪ್. ಅದಕ್ಕವಳು, ಹೇಳ್ತೇನೆ ಪ್ರತು. ಇಷ್ಟು ದಿನ ಎಲ್ಲರಿಂದ ಮುಚ್ಚಿಟ್ಟ ಸತ್ಯವನ್ನು ಇಂದು ನಿನ್ನ ಮುಂದೆ ಹೇಳ್ತೇನೆ. ಆದರೆ ನಾನು ಈಗ ಹೇಳುವ ಸತ್ಯ ನಮ್ಮಿಬ್ಬರ ಮಧ್ಯೆ ಇರಬೇಕು. ಯಾರಿಗೂ ತಿಳಿಯಕೂಡದು. ಯಾರಿಗೂ ಹೇಳುವುದಿಲ್ಲ ಅಂತ ನನಗೆ ಮಾತು ಕೊಡು ಎಂದವಳು ಅವನಿಂದ ಭಾಷೆ ತೆಗೆದುಕೊಂಡು ತನ್ನ ಸಮಸ್ಯೆಯನ್ನು ಅವನ ಮುಂದೆ ಬಿಚ್ಚಿಟ್ಟಿದ್ದಳು. ಅದನ್ನು ಕೇಳಿದ ಪ್ರತಾಪ್ ಅಲ್ಲೇ ಕುಸಿದು ಕುಳಿತು ಬಿಟ್ಟ. ಅವನಿಗೆ ತಿಳಿಯದೆ ಕಣ್ಣಿಂದ ನೀರು ಹರಿಯುತ್ತಿತ್ತು. ಸ್ವಲ್ಪ ಸಮಯದ ನಂತರ ಗೌರಿಯೇ ಅವನಿಗೆ ಸಮಾಧಾನ ಮಾಡಿದ್ದಳು. ಮಾತೆ ಹೊರಡದೆ ಕುಳಿತು ಬಿಟ್ಟಿದ್ದ ಪ್ರತಾಪ್. ಅದಕ್ಕೆ ಪ್ರತಾಪ್, ನಾನು ಶಂಕರನಿಂದ ದೂರ ಉಳಿದಿದ್ದು ಈಗಾಗಲೇ ನನ್ನ ಕಾರಣಕ್ಕೆ 9 ವರ್ಷ ಒಂಟಿಯಾಗಿ ಕಳೆದಿದ್ದಾನೆ. ಈಗ ನಾನು ಸ್ವಾರ್ಥಿಯಾಗಿ ಅವನ ಜೀವನಕ್ಕೆ ಕಾಲಿಟ್ಟರೆ ಜೀವನ ಪೂರ್ತಿ ಅವನು ನೋವನ್ನು ಅನುಭವಿಸಬೇಕಾಗುತ್ತದೆ. ಇಷ್ಟವಿದ್ದೋ ಇಲ್ಲದೆಯೋ ಕೊನೆಗೂ ನವ್ಯಾಳನ್ನು ಮದುವೆಯಾಗಲು ಹೊರಟಿದ್ದಾನೆ. ಅಟ್ಲೀಸ್ಟ್ ಇನ್ನು ಮುಂದಾದರೂ ಅವನ ಜೀವನ ಚೆನ್ನಾಗಿದ್ದರೆ ಅಷ್ಟೇ ಸಾಕು. ನೀನು ನವ್ಯಾಳನ್ನು ನೋಡಿದೆಯಾ ಪ್ರತು? ಅವಳು ಎಷ್ಟು ಬದಲಾಗಿದ್ದಾಳೆ ಗೊತ್ತಾ? ಮೊದಲಿನ ಹಠ ಅಹಂಕಾರ ಯಾವುದೂ ಇಲ್ಲ. ಎಲ್ಲರೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಾಳೆ. ನಯ ವಿನಯದಿಂದ ವರ್ತಿಸುತ್ತಾಳೆ. ಅಪ್ಪಟ ಭಾರತ ನಾರಿಯಂತೆ ಇದ್ದಾಳೆ. ಈಗ ಶಂಕರನಿಗಾಗಿ 9 ವರ್ಷ ಕಾದಿದ್ದಾಳೆ ಎಂದರೆ ಅವಳ ಪ್ರೀತಿ ಸತ್ಯವೇ ಆಗಿರುತ್ತದೆ. ಶಂಕರ ಖಂಡಿತವಾಗಿಯೂ ಅವಳೊಂದಿಗೆ ಸುಖವಾಗಿರುತ್ತಾನೆ ಎಂದಿದ್ದಳವಳು. ಆದರೆ ಶಂಕರ ನವ್ಯಾಳನ್ನು ಎಂದು ಏನೋ ಹೇಳಲು ಹೊರಟ ಪ್ರತಾಪ್ ಈ ವಿಷಯ ತಿಳಿಸಲು ಇದು ಸರಿಯಾದ ಸಮಯವಲ್ಲ ಎಂದುಕೊಂಡು, ಆದರೆ ನೀನು ಮಾಡಲು ಹೊರಟಿರುವುದು ಸರಿಯಲ್ಲ ಗೌರಿ. ನಿನ್ನ ಸಮಸ್ಯೆಗೆ ಇಂದಲ್ಲ ನಾಳೆ ಪರಿಹಾರ ಸಿಗಬಹುದು. ಅವಸರದಲ್ಲಿ ನಿರ್ಧಾರ ಮಾಡಿ ಮುಂದೆ ಪಶ್ಚಾತ್ತಾಪ ಪಡುವ ಹಾಗೆ ಮಾಡಿಕೊಳ್ಳಬೇಡ ಎಂದಿದ್ದ. ಇಲ್ಲ ಪ್ರತು, ನನ್ನ ಸಮಸ್ಯೆಗೆ ಯಾವ ಪರಿಹಾರವೂ ಇಲ್ಲ. ನಾನು ಎಲ್ಲ ಕಡೆಯಿಂದಲೂ ಪ್ರಯತ್ನ ಪಟ್ಟಿದ್ದಾಯಿತು. ಏನು ಪ್ರಯೋಜನವಾಗಲಿಲ್ಲ. ಅದಕ್ಕೆ ಪರಿಹಾರವಿದೆ ಎಂಬ ಒಂದು ಸಣ್ಣ ಸುಳಿವು ಸಿಕ್ಕಿದರೂ ನಾನು ಶಂಕರನನ್ನು ಖಂಡಿತ ಬಿಟ್ಟು ಕೊಡುತ್ತಿರಲಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೀನಿ ಕಣೋ. ಅವನನ್ನು ಹೇಗೆ ಬಿಟ್ಟು ಕೊಡಲಿ ಹೇಳು? ಆದರೆ ನಾನಿರುವ ಪರಿಸ್ಥಿತಿ ನನ್ನನ್ನು ಕಟ್ಟಿಹಾಕಿದೆ ಎಂದು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಪ್ರತಾಪ್ನ ಕೈ ಹಿಡಿದು, ನಿನ್ನಿಂದ ನನಗೆ ಮತ್ತೊಂದು ಸಹಾಯವಾಗಬೇಕು ಪ್ರತು ಎಂದು ಕೇಳಿದಳು. ಕೇಳು ಗೌರಿ, ನಿನಗಾಗಿ ಏನು ಬೇಕಾದರೂ ಮಾಡ್ತೇನೆ ಎಂದವನಿಗೆ ಒಂದಷ್ಟು ವಿಷಯಗಳನ್ನು ವಿವರಿಸಿ, ನಾನು ಹೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಇನ್ನೊಂದು ವಾರದೊಳಗೆ ರೆಡಿಯಾಗಬೇಕು. ಶಂಕರ ಮದುವೆಯ ದಿನವೇ ಅದು ಶಂಕರನ ಕೈ ಸೇರಬೇಕು ಎಂದಿದ್ದಳವಳು. ಆಯಿತು ಗೌರಿ, ನೀನು ಹೇಳಿದ್ದೆಲ್ಲವೂ ಮಾಡುತ್ತೇನೆ. ಆದರೆ ನನ್ನದು ಒಂದು ಕಂಡೀಷನ್ ಇದೆ. ಶಂಕರ ಮದುವೆ ಮುಗಿದ ಮೇಲೆ ನೀನು ನಮ್ಮೊಂದಿಗೆ ಪ್ಯಾರಿಸ್ಗೆ ಬರಬೇಕು. ನನ್ನ ಜೊತೆ ಇರಬೇಕು ಎಂದವನಿಗೆ ಖಂಡಿತವಾಗಿಯೂ ನಿನ್ನೊಂದಿಗೆ ಪ್ಯಾರಿಸ್ಗೆ ಬರ್ತೇನೆ ಪ್ರತು. ಆದರೆ ನಾನು ಅಲ್ಲೇ ಇರಲು ಸಾಧ್ಯವಿಲ್ಲ. ನನಗೆ UK ಕೆಲಸ ಸಿಕ್ಕಿದೆ. ಸೊ ಕೆಲವು ದಿನ ನಿಮ್ಮೊಂದಿಗಿದ್ದು ನಂತರ ನಾನು UKಗೆ ಶಿಫ್ಟ್ ಆಗ್ತೇನೆ ಎಂದಿದ್ದಳು ಗೌರಿ. ಮೊದಲು ಪ್ರತಾಪ್ ಅದಕ್ಕೆ ಒಪ್ಪದಿದ್ದರೂ ಕೊನೆಗೆ ಗೌರಿ ಆಟಕ್ಕೆ ಒಪ್ಪಲೇಬೇಕಾಯಿತು. ಮದುವೆಗೆ ಇನ್ನೆರಡು ದಿನ ಬಾಕಿ ಇದೆ ಎನ್ನುವಾಗ ಅವಳು ಹೇಳಿದಂತೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೇನೆ ಎಂದು ಹೇಳಿ ಕೆಲವು ಪತ್ರಗಳಿಗೆ ಗೌರಿಯಿಂದ ಸಹಿ ಪಡೆದಿದ್ದ ಪ್ರತಾಪ್. ಮರುದಿನದಿಂದಲೇ ಎಲ್ಲ ಶಾಸ್ತ್ರಗಳು ಶುರುವಾಗಿದ್ದವು. ಪ್ರತಿಯೊಂದು ಶಾಸ್ತ್ರ ಮಾಡುವಾಗ ಗೌರಿಯ ಮನಸ್ಸು ಭಾರವಾಗುತ್ತಿತ್ತು. ಪ್ರತಿಯೊಂದು ಕ್ಷಣವೂ ಶಂಕರ ತನ್ನಿಂದ ದೂರವಾಗುತ್ತಿದ್ದಾನೆ ಎಂಬ ನೋವು ಅವಳನ್ನು ಕಾಡುತ್ತಿತ್ತು. ಆದರೂ ಇನ್ನೊಂದು ತೋರಿಸಿಕೊಳ್ಳದೆ ನಗು ನಗುತ್ತಲೇ ಎಲ್ಲವನ್ನು ಮಾಡಿದ್ದಳು ಗೌರಿ. ಶಾಸ್ತ್ರಕ್ಕೆ ಅಣಿ ಮಾಡುವುದರಿಂದ ಹಿಡಿದು ನವ್ಯಾಳನ್ನು ತಯಾರಿ ಮಾಡುವವರೆಗೂ ಎಲ್ಲವೂ ಗೌರಿಯೇ ಮಾಡಿದಳು. ಮುಹೂರ್ತಕ್ಕೆ ನವ್ಯಾಳನ್ನು ತಯಾರಿ ಮಾಡಿದವಳು ಅವಳಿಗೊಂದು ದೃಷ್ಟಿ ಬಟ್ಟನ್ನಿಟ್ಟು ಲಟಿಕೆ ತೆಗೆದಿದ್ದಳು. ಅವಳನ್ನು ಕಂಡ ನವ್ಯ, ಗೌರಿ, ನೀನು ನಿಜವಾಗಿಯೂ ಖುಷಿಯಾಗಿದೆಯಾ? ನೀನು ಶಂಕರನನ್ನು ಇಷ್ಟು ಸುಲಭವಾಗಿ ಬಿಟ್ಟು ಕೊಡುತ್ತಿದ್ದೀಯಾ ಅಂತ ನಾನಂದುಕೊಂಡಿರಲಿಲ್ಲ ಎಂದವಳ ಮಾತು ಕೇಳಿ ಅದಾಗಲೇ ಅವಳ ಕಂಗಳು ಅನುಗೂಡಿದ್ದವು. ನವ್ಯಾಳನ್ನು ತಬ್ಬಿಕೊಂಡವಳು, ನೀನು ಏನೇನೋ ಯೋಚಿಸಿ ನಿನ್ನ ಮನಸ್ಸು ಕೆಡಿಸಿಕೊಳ್ಳಬೇಡ ನವ್ಯ. ನಾನು ಮನಸ್ಫೂರ್ತಿಯಾಗಿ ಈ ಮದುವೆಗೆ ಒಪ್ಪಿದ್ದೇನೆ. ನೀನು ತುಂಬ ಅದೃಷ್ಟವಂತೆ. ಕೊನೆಗೂ ನಿನ್ನ ಪ್ರೀತಿಯನ್ನು ಪಡೆಯುತ್ತಿದ್ದೀಯಾ. ನೀನು ಶಂಕರ ಇಬ್ಬರು ಖುಷಿಯಾಗಿದ್ದರೆ ನನಗಷ್ಟೇ ಸಾಕು ಎಂದು ನುಡಿದಿದ್ದಳು. ಮುಹೂರ್ತಕ್ಕೆ ಸಮಯವಾಗಿದೆ ಎಂದಾಗ ಅವಳೇ ನವ್ಯಾಳನ್ನು ಮಂಟಪಕ್ಕೆ ಕರೆತಂದಿದ್ದಳು. ಆದರೆ ಅವಳನ್ನು ಶಂಕರ ಪಕ್ಕ ಕೂರಿಸಿದ ಮೇಲೆ ಇಷ್ಟು ಹೊತ್ತು ತಡೆದಿದ್ದ ಭಾವನೆಗಳೆಲ್ಲ ಉಕ್ಕಿ ಬರಲು ಶುರುವಾಗಿದ್ದವು. ಇನ್ನು ಇಲ್ಲಿರುವುದು ಸಾಧ್ಯವಿಲ್ಲ ಎಂದೆನಿಸಿದಾಗ ತಕ್ಷಣ ಪ್ರತಾಪ್ ಬಳಿ ಬಂದವಳು, ನನಗೆ ಇಲ್ಲಿ ಇರಲು ಆಗುತ್ತಿಲ್ಲ ಪ್ರತು. ನಾನು ಮನೆಗೆ ಹೋಗಿ ಹೊರಡಲು ತಯಾರಾಗುತ್ತೇನೆ. ನೀವು ಮದುವೆ ಮುಗಿಸಿಕೊಂಡು ಬನ್ನಿ ಎಂದು ಹೇಳಿ ಅಲ್ಲಿಂದ ಹೊರಟು ಬಿಟ್ಟಳು. ಮನದ ತುಂಬ ಹಳೆಯ ನೆನಪುಗಳು ತುಂಬಿದ್ದರೆ ಕಣ್ಣಲ್ಲಿ ನೀರು ಹರಿಯುತ್ತಲೇ ಇತ್ತು.
ಅಂತಹ ಸ್ಥಿತಿಯಲ್ಲೇ ಡ್ರೈವ್ ಮಾಡಿಕೊಂಡು ಹೊರಟಿದ್ದಳು ಗೌರಿ. ಕಲ್ಯಾಣ ಮಂಟಪದಿಂದ ಹೊರಟ ಗೌರಿ ತಲುಪಿದ್ದು ಶಿವನ ಸನ್ನಿಧಿಗೆ. ಇಂದು ಮೊದಲ ಬಾರಿಗೆಲ್ಲ ನಂಬಿಕೆಯನ್ನು ಕಳೆದುಕೊಂಡು ಶಿವನ ಮುಂದೆ ನಿಂತಿದ್ದಳು. ಈಗ ನಿನಗೆ ಸಂತೋಷವಾಯಿತು ಶಿವ. ಕೊನೆಗೂ ನಾನೇ ನನ್ನ ಗಂಡನನ್ನು ಬೇರೆಯವರಿಗೆ ದಾರಿ ಎರೆದು ಕೊಡುವಂತೆ ಮಾಡಿಬಿಟ್ಟೆ ಅಲ್ಲವಾ? ಇದಕ್ಕೇನ ನನ್ನನ್ನು ಜೀವಂತವಾಗಿ ಉಳಿಸಿರುವುದು? ಇದರ ಬದಲು ಅಂದು ನಿನ್ನ ಸನ್ನಿಧಿಗೆ ಬಂದಾಗಲೇ ನನ್ನ ಪ್ರಾಣವನ್ನು ತೆಗೆದುಕೊಂಡಿದ್ದರೆ ಸಂತೋಷವಾಗಿ ಪ್ರಾಣ ಬಿಡುತ್ತಿದ್ದೆ ಎನ್ನುತ್ತಿದ್ದವಳ ಫೋನ್ ಒಂದೇ ಸಮನೆ ರಿಂಗ್ ಆಗುತ್ತಿತ್ತು. ಆದರೆ ಮಾತನಾಡುವ ಮನಸ್ಥಿತಿಯಲ್ಲಿ ಗೌರಿ ಇರಲಿಲ್ಲ. ಹಾಗೆ ಕುಸಿದು ಕುಳಿತು ಅಳತೊಡಗಿದಳು. ಆದರೆ ಪದೇ ಪದೇ ಫೋನ್ ರಿಂಗ್ ಆಗಿದ್ದರಿಂದ ತೆಗೆದು ನೋಡಿದಳು. ಅದು ಐಕ್ಯಳ ಕಾಲ್ ರಿಸೀವ್ ಮಾಡಿ ಮಾತನಾಡಿದವಳಿಗೆ ಸಂಜೀವಿನಿಯೇ ಸಿಕ್ಕಂತಾಯಿತು. ನೀನು ಹೇಳುತ್ತಿರುವುದು ಸತ್ಯವ ಐಕ್ಯ? ನನಗೀಗಲೂ ನಂಬಲಾಗುತ್ತಿಲ್ಲ ಎಂದಿದ್ದಳು. ನಂತರ ಈಗಲೇ ಬರಬೇಕಾ? ಸರಿ ಬರ್ತೇನೆ, ಆದರೆ ಈಗಲೇ ಆಗುವುದಿಲ್ಲ, ನನಗೊಂದು ಸಣ್ಣ ಕೆಲಸವಿದೆ, ಅದನ್ನು ಮುಗಿಸಿ ಬರ್ತೇನೆ ಎಂದು ಕಾಲ್ ಕಟ್ ಮಾಡಿದವಳು ಶಿವನ ಮುಂದೆ ಕೈ ಮುಗಿದು ನಿಂತು, ಇದು ಕನಸೋ ನನಸೋ ಒಂದು ತಿಳಿಯುತ್ತಿಲ್ಲ ಶಿವ. ತುಂಬ ಥ್ಯಾಂಕ್ಸ್ ಶಿವ, ನನ್ನ ಶಂಕರನನ್ನು ಮತ್ತೆ ನನಗೆ ಉಳಿಸಿಕೊಟ್ಟಿದ್ದಕ್ಕೆ ಎಂದವಳು ತನ್ನ ವಾಚ್ನಲ್ಲಿ ಸಮಯ ನೋಡಿಕೊಂಡಳು. ಮುಹೂರ್ತಕ್ಕೆ ಇನ್ನು 15 ನಿಮಿಷ ಮಾತ್ರ ಬಾಕಿ ಇತ್ತು. ತಕ್ಷಣವೇ ಅವಳ ಸ್ಕೂಟಿಯನ್ನು ತೆಗೆದು ವೇಗವಾಗಿ ಅಲ್ಲಿಂದ ಹೊರಟಳು. ಆದರೆ ದಾರಿ ಮಧ್ಯದಲ್ಲಿ ಯಾವುದೋ ಮಗು ಅಡ್ಡ ಬಂದಿತ್ತೆಂದು ಅದನ್ನು ತಪ್ಪಿಸಲು ಹೋಗಿ ಸ್ಕೂಟಿ ಸ್ಕಿಡ್ ಆಯಿತು. ಹೆಚ್ಚೇನು ಗಾಯಗಳಾಗದಿದ್ದರೂ ಅಲ್ಲಲ್ಲಿ ತರಚು ಗಾಯಗಳಾಗಿ ಹಣೆಗೆ ಏಟು ಬಿದ್ದಿತ್ತು. ಸ್ಕೂಟಿಯನ್ನು ಎಷ್ಟೇ ಕಿಕ್ ಮಾಡಿದರೂ ಸ್ಟಾರ್ಟ್ ಆಗಲೇ ಇಲ್ಲ. ಕಲ್ಯಾಣ ಮಂಟಪಕ್ಕೆ ಇನ್ನೊಂದು ಕಿಲೋಮೀಟರ್ ಇತ್ತಷ್ಟೆ. ಅಲ್ಲಿ ವಾಹನ ಸಂಚಾರ ಕೂಡ ಕಡಿಮೆ ಇದ್ದಿದ್ದರಿಂದ ಓಡಿಕೊಂಡು ಕಲ್ಯಾಣ ಮಂಟಪವನ್ನು ತಲುಪಿದಳು ಗೌರಿ. ಆದರೆ ಅವಳು ಕಲ್ಯಾಣ ಮಂಟಪದೊಳಗೆ ಕಾಲಿಡುವುದಕ್ಕೂ ಮಾಂಗಲ್ಯ ಧಾರಣೆಯಾಗುವುದಕ್ಕೂ ಸರಿ ಹೋಯಿತು. ಅವಳು ಮಂಟಪದ ಬಳಿಗೆ ಬರುವ ವೇಳೆಗಾಗಲೇ ನವ್ಯಾಳ ಕುತ್ತಿಗೆಯಲ್ಲಿ ತಾಳಿ ರಾರಾಜಿಸುತ್ತಿತ್ತು. ಅದನ್ನು ಕಂಡವಳು ಅಲ್ಲೇ ಕುಸಿದು ಕುಳಿತು ಬಿಟ್ಟಳು. ಹಾಗೆ ಕುಳಿತು ಅಳುವವಳ ಭುಜವನ್ನು ಯಾರೋ ಹಿಡಿದಂತಾಗಿ ಹಿಂದೆ ತಿರುಗಿ ನೋಡಿದರೆ ಶಂಕರ ನಿಂತಿದ್ದಾನೆ. ಮತ್ತೆ ಮಂಟಪದ ಕಡೆಗೆ ನೋಡಿದವಳಿಗೆ ವರನ ಸ್ಥಾನದಲ್ಲಿ ಕುಳಿತ ಮಿಥುನ್ ಕಾಣುತ್ತಾನೆ. ಹೌದು, ಅಲ್ಲಿ ಮದುವೆ ನಡೆದಿದ್ದು ಶಂಕರ ಹಾಗೂ ನವ್ಯಾಗಲ್ಲ, ಮಿಥುನ್ ಹಾಗೂ ನವ್ಯಾಗೆ. ಅದನ್ನು ಕಂಡು ಎದ್ದು ನಿಂತು ಶಂಕರ ಕಡೆ ತಿರುಗಿದವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದವನು ಅವಳ ಕಣ್ಣೀರು ತೊಡೆದು, ನೀನಿಲ್ಲದೆ ನಾನಿಲ್ಲ ಕಣೆ. ನನ್ನ ಹೆಂಡತಿಯ ಸ್ಥಾನ ಎಂದಿಗೂ ನಿನಗೆ ಮೀಸಲು. ಇದೊಂದೇ ಜನ್ಮವಲ್ಲ, ಇನ್ನೆಷ್ಟೇ ಜನ್ಮ ಬಂದರೂ ನಿನ್ನ ಜಾಗದಲ್ಲಿ ಬೇರೆಯವರನ್ನು ಕಲ್ಪನೆ ಸಹ ಮಾಡಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಎಂದವನನ್ನು ಅಪ್ಪಿಕೊಂಡವಳು, ಐ ಆಮ್ ಸಾರಿ ಶಂಕರ, ಸಾರಿ, ನಿನ್ನನ್ನು ತುಂಬ ನೋಯಿಸಿಬಿಟ್ಟೆ. ಐ ಲವ್ ಯು ಶಂಕರ ಆ್ಯಂಡ್ ಐ ನೀಡ್ ಯು ಎಂದವಳು ನಿತ್ರಾಣದಿಂದ ಹಾಗೆ ಪ್ರಜ್ಞೆ ತಪ್ಪಿಬಿದ್ದಳು. ತಕ್ಷಣವೇ ಅವಳನ್ನು ಎತ್ತಿಕೊಂಡ ಶಂಕರ ತನ್ನ ಕಾರ್ನಲ್ಲಿಯೇ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ದ. ಇವನು ಆಸ್ಪತ್ರೆಗೆ ಬಂದ ಕೂಡಲೇ ಐಕ್ಯ ಅವಳಿಗೆ ಟ್ರೀಟ್ ಮಾಡಲು ಕರೆದೊಯ್ದಳು. ಅಷ್ಟು ಹೊತ್ತಿಗಾಗಲೇ ಎಲ್ಲರೂ ಆಸ್ಪತ್ರೆಗೆ ಬಂದಿದ್ದರು. ಸ್ವಲ್ಪ ಸಮಯದ ಬಳಿಕ ಬಂದ ಐಕ್ಯಾಳನ್ನು ಕಂಡು ಅವಳ ಆರೋಗ್ಯದ ಬಗ್ಗೆ ವಿಚಾರಿಸಿದ ಶಂಕರ, ಈಗಲೇ ಏನು ಹೇಳುವುದಕ್ಕಾಗುವುದಿಲ್ಲ ಶಂಕರ, ಸದ್ಯಕ್ಕೆ MRI ಸ್ಕ್ಯಾನಿಂಗ್ಗೆ ಕಳುಹಿಸಿದ್ದೇನೆ. ಆಪರೇಷನ್ಗೆ ಎಲ್ಲ ರೆಡಿಯಾಗಿದೆ, ಇನ್ನೇನು ಸರ್ಜನ್ ಕೂಡ ಬರ್ತಾರೆ. ಅವರು ಬಂದು ರಿಪೋರ್ಟ್ ನೋಡಿದ ಮೇಲೆ ಆಪರೇಷನ್ ಎಲ್ಲವೂ ಒಳ್ಳೆಯದೇ ಆಗುತ್ತದೆ, ಹೋಪ್ ಫಾರ್ ದ ಬೆಸ್ಟ್ ಎಂದವಳು ಅಲ್ಲಿಂದ ನಡೆದಿದ್ದಳು. ಇದನ್ನೆಲ್ಲ ಕೇಳಿಸಿಕೊಂಡ ರಾಕಿ, ಏನು ಶಂಕರ ಇದು ಆಪರೇಷನ್ ಅಂತ ಹೇಳ್ತಿದ್ದಾರೆ, ಅಷ್ಟು ದೊಡ್ಡ ಏಟಾಗಿದೆಯಾ ಗೌರಿಗೆ? ನನಗೆ ಯಾಕೋ ನಾವು ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಬೆಸ್ಟ್ ಅನಿಸುತ್ತೆ ಎಂದವನಿಗೆ, ಇಲ್ಲ ರಾಕಿ, ಅವಳಿಗೆ ಇಲ್ಲೇ ಟ್ರೀಟ್ಮೆಂಟ್ ಆಗಬೇಕು. ನೀವಂದುಕೊಂಡ ಹಾಗೆ ಅವಳಿಗೆ ಆಪರೇಷನ್ ಮಾಡುತ್ತಿರುವುದು ಹಣೆಗೆ ಗಾಯವಾಗಿರುವುದಕ್ಕಲ್ಲ, ಅವಳಿಗೆ ಬ್ರೈನ್ ಟ್ಯೂಮರ್ ಇದೆ ಎಂದು ಪ್ರತಾಪ್ ಹೇಳಿದಾಗಲೆಂದು ಎಲ್ಲರಿಗೂ ಶಾಕ್ ಆಗಿತ್ತು, ಶಂಕರ ಒಬ್ಬನನ್ನು ಬಿಟ್ಟು. ಯಾಕಂದರೆ ಈ ಆಪರೇಷನ್ಗೆ ಅರೇಂಜ್ ಮಾಡಿದ್ದೆ ಅವನು. ಹೌದು, ಗೌರಿ ಬೆಂಗಳೂರು ಬ್ರಾಂಚ್ಗೆ ಶಿಫ್ಟ್ ಆಗಿ ಅದಾಗಲೇ 1 ವರ್ಷ ಕಳೆದಿತ್ತು. ಇತ್ತೀಚೆಗೆ ಆಗಾಗ ಅವಳಿಗೆ ವಿಪರೀತ ತಲೆನೋವು ಬರುತ್ತಿತ್ತು. ಕೆಲಸದ ಒತ್ತಡದಿಂದ ಹೀಗಾಗುತ್ತಿದೆ ಎಂದುಕೊಂಡು ಸುಮ್ಮನಾದವಳು ಅದು ತೀರ ಜಾಸ್ತಿಯಾದಾಗ ಆಸ್ಪತ್ರೆಗೆ ಬಂದಿದ್ದಳು. ಆಗಲೇ ಅವಳಿಗೆ ತಿಳಿದಿದ್ದು ಅವಳಿಗೆ ಬ್ರೈನ್ ಟ್ಯೂಮರ್ ಇದೆ ಎಂದು. ಅದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಂಡಾದರೂ ಅದಾಗಲೇ ಫೈನಲ್ ಸ್ಟೇಜ್ಗೆ ತಲುಪಿತ್ತು. ಈ ಸ್ಟೇಜ್ನಲ್ಲಿ ಆಪರೇಷನ್ ಕೂಡ ಮಾಡಲು ಸಾಧ್ಯವಿಲ್ಲ, ನಿಮಗಿರುವುದು ಇನ್ನು ಕೇವಲ ತಿಂಗಳುಗಳು ಎಂದು ಡಾಕ್ಟರ್ ಹೇಳಿದರು. ಇದಾದ ಮೇಲೂ ಬಹಳಷ್ಟು ಕಡೆ ಇದರ ಬಗ್ಗೆ ವಿಚಾರಿಸಿದರು. ಅವಳಿಗೆ ಬಂದದ್ದು ಅದೇ ಉತ್ತರ. ಬದುಕಿನ ಕೊನೆಯ ದಿನಗಳನ್ನು ಎಣಿಸುತ್ತಿದ್ದ ಗೌರಿ ಅಂದು ಮುಂಬೈನ ಕಾನ್ಫರೆನ್ಸ್ನಲ್ಲಿ ಶಂಕರನನ್ನು ಕಂಡಿದ್ದಳು. ಆದರೆ ಅವಳಿಗಿರುವ ಕಾಯಿಲೆ ನೆನೆದು ಅವಳೇ ಅವನಿಂದ ಮರೆಯಾಗಿ ಬಿಟ್ಟಳು. ಆದರೂ ಅವಳಿಗೆ ಖುಷಿಯಾಗಿತ್ತು. ಸಾಯುವ ಮುನ್ನ ಒಮ್ಮೆಯಾದರೂ ಶಂಕರನನ್ನು ನೋಡಬೇಕೆಂಬ ಅವಳ ಆಸೆ ತೀರಿತ್ತು. ಮತ್ತೆಂದು ಅವನ ಕಣ್ಣಿಗೆ ಕಾಣಿಸಿಕೊಳ್ಳಬಾರದೆಂದು ನಿರ್ಧರಿಸಿದಳು. ಆದರೆ ಅವಳ ಯೋಚನೆಗಳೆಲ್ಲ ತಲೆಕೆಳಗಾಗುವಂತೆ ಶಂಕರನೇ ಅವಳನ್ನು ಹುಡುಕಿಕೊಂಡು ಬಂದ. 1 ಗಂಟೆಯ ನಂತರ ಬಂದ ಐಕ್ಯ, ಸರ್ಜನ್ ನಿಮ್ಮನ್ನು ಕರೆಯುತ್ತಿದ್ದಾರೆ, ನಿಮ್ಮೊಂದಿಗೆ ಮಾತನಾಡಬೇಕಂತೆ ಎಂದು ಶಂಕರ ಹಾಗೂ ಪ್ರತಾಪ್ಗೆ ತಿಳಿಸಿದಳು. ಅವರಿಬ್ಬರು ಹೋಗಿ ಸರ್ಜನನ್ನು ಭೇಟಿ ಮಾಡಿದರು.
ನಾನು ರಿಪೋರ್ಟ್ ಎಲ್ಲ ನೋಡಿದೆ. ನೀವು ಕಳುಹಿಸಿದ ರಿಪೋರ್ಟ್‌ಗೂ ಈ ರಿಪೋರ್ಟ್‌ಗೂ ಬಹಳ ವ್ಯತ್ಯಾಸವಿದೆ. ಅವರು ಬದುಕುವ ಸಾಧ್ಯತೆಗಳು ಕೇವಲ 5% ಅಂತ ಹೇಳಿದೆ. ಆದರೆ ಈಗ ಬಂದಿರುವ ರಿಪೋರ್ಟ್ ಪ್ರಕಾರ ಅವರು ಉಳಿಯುವ ಸಾಧ್ಯತೆಗಳಿರುವುದು 2% ಮಾತ್ರ. ಈಗಲೂ ನೀವು ಒಪ್ಪಿಗೆ ಕೊಡುವುದಾದರೆ ನಾನು ಆಪರೇಷನ್ ಮಾಡ್ತೇನೆ. ಆದರೆ ಅವರ ಜೀವಕ್ಕೆ ಯಾವುದೇ ಗ್ಯಾರಂಟಿ ಕೊಡಲು ಸಾಧ್ಯವಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಪೇಷಂಟ್‌ಗೆ ತಾನು ಬದುಕ್ತೇನೆ ಎಂಬ ನಂಬಿಕೆ ಇರಬೇಕು. ಅಂತಃಶಕ್ತಿ ಇರಬೇಕು. ಅವರು ಮಾನಸಿಕವಾಗಿ ತಯಾರಿದ್ದಾರೆ, ಖಂಡಿತವಾಗಿ ಉಳಿಯುತ್ತಾರೆ. ಈಗ ಆಪರೇಷನ್ ಮಾಡದೇ ಇದ್ದರೂ ಹೆಚ್ಚೆಂದರೆ ಇನ್ನೊಂದು ವಾರ ಬದುಕಬಹುದು ಅಷ್ಟೇ. ಚೆನ್ನಾಗಿ ಯೋಚಿಸಿ ನಿರ್ಧಾರ ಮಾಡಿ ಎಂದಿದ್ದರವರು. ಶಂಕರ ಕೂಡ ಆಪರೇಷನ್ಗೆ ಒಪ್ಪಿಗೆ ಕೊಟ್ಟ. ಜೊತೆಗೆ ಆಪರೇಷನ್ಗೂ ಮುನ್ನ ತಾನು ಗೌರಿಯೊಂದಿಗೆ ಮಾತನಾಡಬೇಕು ಎಂದು ಕೇಳಿಕೊಂಡಿದ್ದ. ಅವಳನ್ನು ನೋಡಲು ಬಂದ ಶಂಕರನಿಗೆ ಅವಳ ಸ್ಥಿತಿ ಕಂಡು ಬಹಳವೇ ಸಂಕಟವಾಗಿತ್ತು. ಅವಳಿನ್ನು ಕಣ್ಮುಚ್ಚಿ ಮಲಗಿದ್ದಳು. ಹತ್ತಿರ ಬಂದು ಅವಳ ತಲೆಯನ್ನು ನೆವರಿಸಿದ್ದ ಶಂಕರ. ಆ ಸ್ಪರ್ಶಕ್ಕೆ ಎಚ್ಚೆತ್ತವಳು ಶಂಕರನನ್ನು ಕಂಡು ಎದ್ದು ಕುಳಿತಳು. ಅವನ ಕೈ ಹಿಡಿದು, ಶಂಕರ, ನನ್ನ ಮೇಲೆ ನಿನಗೆ ಕೋಪ ಇಲ್ಲ ತಾನೆ ಎಂದು ಕೇಳಿದವಳನ್ನು ತಬ್ಬಿಕೊಂಡವನು, ಇಲ್ಲ ಮುದ್ದು, ನಿನ್ನ ಮೇಲೆ ಯಾವ ಕೋಪವೂ ಇಲ್ಲ. ಆದರೆ ಎಲ್ಲವನ್ನು ಮುಚ್ಚಿಟ್ಟು ನನ್ನಿಂದ ದೂರ ಹೋಗಬೇಕು ಅಂದುಕೊಂಡೇ ಅಲ್ಲ. ಆ ವಿಷಯಕ್ಕೆ ನನಗೆ ತುಂಬ ನೋವಾಯಿತು ಎಂದಿದ್ದ. ಅವನಲ್ಲಿ ಮತ್ತೆ ಕ್ಷಮೆ ಕೇಳಿದಳು ಗೌರಿ. ಅವಳ ಕೈ ಹಿಡಿದವನು, ನನ್ನದೊಂದು ಮಾತು ನಡೆಸಿಕೊಡ್ತೀಯ ಗೌರಿ ಎಂದು ಕೇಳಿದ. ಅದಕ್ಕವಳು, ನಿನಗಾಗಿ ಏನು ಬೇಕಾದರೂ ಮಾಡ್ತೀನಿ ಶಂಕರ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ನುಡಿದಿದ್ದಳು. ಅವಳಿಗೆ ಡಾಕ್ಟರ್ ಹೇಳಿದ್ದನ್ನೆಲ್ಲ ವಿವರಿಸಿ, ನಿನ್ನ ನಂಬಿಕೆ ನಿನ್ನ ಪ್ರಾಣ ಉಳಿಸುತ್ತದೆ. ನಮ್ಮ ಪ್ರೀತಿ ಸದಾ ನಿನಗೆ ಬೆಂಗಾವಲಾಗಿ ಇರುತ್ತದೆ. ನನಗಾಗಿ ನೀನು ಬದುಕಲೇಬೇಕು ಗೌರಿ. ನನಗಾಗಿ ಬದುಕಿ ಹಿಂದಿರುಗುತ್ತೀಯಾ ಅಂತ ನನಗೆ ಮಾತು ಕೊಡು ಎಂದು ಕಣ್ತುಂಬಿಕೊಂಡು ಕೇಳಿದವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದವಳು, ನೀನೊಬ್ಬ ನನ್ನ ಜೊತೆಗಿದ್ದರೆ ಆ ಸಾವನ್ನಾದರೂ ಗೆದ್ದು ಬರ್ತೇನೆ ನಾನು ಎಂದಿದ್ದಳವಳು. ಶಂಕರ ಅದನ್ನೆಲ್ಲ ಗೆದ್ದು ಬರಲು ನನಗೆ ಎನರ್ಜಿ ಬೇಕು, ಕೊಡ್ತೀಯಾ ಎಂದು ತಲೆ ತಗ್ಗಿಸಿ ಕೇಳಿದವಳ ಅದರಗಳಿಗೆ ತನ್ನ ಅದರಗಳನ್ನು ಸೇರಿಸಿ ದೀರ್ಘವಾಗಿ ಚುಂಬಿಸಿದ. ಅಂತಹ ಪರಿಸ್ಥಿತಿಯಲ್ಲೂ ಇಬ್ಬರ ಮನಸ್ಸಿನಲ್ಲಿಯೂ ಖುಷಿ ತುಂಬಿತ್ತು. ಅಷ್ಟರಲ್ಲಿ ಗೌರಿಗೆ ಏನೋ ಹೊಳೆದಂತಾಗಿ ಶಂಕರ, ಗಣಿ ಎಂದು ಗಾಬರಿಯಿಂದ ಕೇಳಿದಳು. ಗಾಬರಿಯಾಗಬೇಡ ಗೌರಿ, ಈ ಸಮಯದಲ್ಲಿ ನೀನು ಶಾಂತವಾಗಿ ಇರುವುದು ಮುಖ್ಯ. ಗಣಿಯನ್ನು ಅಮ್ಮನೊಂದಿಗೆ ಮನೆಗೆ ಕಳುಹಿಸಿದ್ದೇನೆ. ಸದ್ಯಕ್ಕೆ ನಿನ್ನನ್ನು ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಕಳುಹಿಸಿದ್ದೇನೆ ಎಂದು ಅವನಿಗೆ ಹೇಳಿದ್ದೇನೆ. ನೀನು ಕೊಂಚ ಹುಷಾರಾಗುವವರೆಗೂ ಅವನಿಗೆ ನಿನ್ನ ವಿಷಯ ತಿಳಿಯುವುದು ಬೇಡ ಎಂದಿದ್ದ. ನಾನು ಒಂದೇ ಒಂದು ಬಾರಿ ಅವನನ್ನು ನೋಡಬೇಕು ಎಂದು ಕೇಳಿದವಳಿಗೆ ನವ್ಯಾಗೆ ವಿಡಿಯೋ ಕಾಲ್ ಮಾಡಿ ದೂರದಿಂದಲೇ ಅವನನ್ನು ಅನಸೂಯ ಅವರೊಂದಿಗೆ ಆಟವಾಡುವುದನ್ನು ತೋರಿಸಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಐಕ್ಯ, ಆಪರೇಷನ್ಗೆ ಸಮಯವಾಯಿತು ಶಂಕರ ಎಂದಾಗ ಹಿಂತಿರುಗಿ ಹೊರಟವನು ಕೈ ಹಿಡಿದ ಗೌರಿ ಮತ್ತೊಮ್ಮೆ ಅವನನ್ನು ಅಪ್ಪಿಕೊಂಡು ಕಣ್ತುಂಬಿಕೊಂಡಿದ್ದಳು. ಅವಳನ್ನು ಸಮಾಧಾನ ಮಾಡಿ ಅಲ್ಲಿಂದ ಹೊರನಡೆದಿದ್ದ ಶಂಕರ. ಕೊನೆಗೂ ಅವಳ ಆಪರೇಷನ್ ಮುಗಿಯಿತು. ಹೊರಗೆ ಬಂದ ಸರ್ಜನ್, ಆಪರೇಷನ್ ಸಕ್ಸಸ್ಫುಲ್ ಆಗಿದೆ, ಆದರೆ ಅವರಿಗೆ ಪ್ರಜ್ಞೆ ಬರಲು ಇನ್ನೂ 24 ಗಂಟೆಗಳು ಬೇಕು. ಅಲ್ಲಿಯವರೆಗೂ ಅವರ ಕಂಡೀಷನ್ ಬಗ್ಗೆ ಏನೂ ಹೇಳಲು ಸಾಧ್ಯವಿಲ್ಲ ಎಂದಿದ್ದರು. ಗೌರಿ ಇನ್ನು ಐಸಿಯುನಲ್ಲಿ ಇದ್ದಳು. ಸದ್ಯಕ್ಕೆ ನಾಳೆ ಬೆಳಿಗ್ಗೆಯವರೆಗೂ ಯಾರಿಗೂ ಅವಳನ್ನು ನೋಡಲು ಪರ್ಮಿಷನ್ ಇರಲಿಲ್ಲ. ಅಂದು ರಾತ್ರಿ ಎಲ್ಲರನ್ನು ಮನೆಗೆ ಕಳುಹಿಸಿ ಶಂಕರ ಆಸ್ಪತ್ರೆಯಲ್ಲಿ ಉಳಿದುಕೊಂಡ. ಸರಿಯಾಗಿ ನಿದ್ದೆ ಬಾರದೆ ಪದೇ ಪದೇ ಐಸಿಯು ಕಡೆಗೆ ಹೋಗಿ ಹೊರಗಿನಿಂದಲೇ ಅವಳನ್ನು ನೋಡುತ್ತಿದ್ದ. ಡಾಕ್ಟರ್ ಕೂಡ ಗಂಟೆಗೊಮ್ಮೆ ಬಂದು ಅವಳನ್ನು ಚೆಕ್ ಮಾಡಿ ಹೋಗುತ್ತಿದ್ದರು. ಅದಾಗಲೇ ಮುಂಜಾನೆ 4 ಗಂಟೆಯಾಗಿತ್ತು. ಐಸಿಯುನಿಂದ ಹೊರಬಂದ ಐಕ್ಯ, ಅವಳು ನಮ್ಮ ಟ್ರೀಟ್ಮೆಂಟ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಇದು ಹೀಗೆ ಮುಂದುವರಿದರೆ ಅವಳನ್ನು ಉಳಿಸಿಕೊಳ್ಳುವುದು ಕಷ್ಟ ಎಂದಿದ್ದಳು. ನಾನು ಒಂದೇ ಒಂದು ಬಾರಿ ಗೌರಿಯನ್ನು ನೋಡಬೇಕು ಎಂದು ಕೇಳಿಕೊಂಡಿದ್ದ ಶಂಕರ. ಅಷ್ಟು ಹೊತ್ತಿಗಾಗಲೇ ಗೌರಿ ಕೂಡ ಶಂಕರನ ಹೆಸರನ್ನು ಕನವರಿಸುತ್ತಿದ್ದಳು. ಹಾಗಾಗಿ ಐಕ್ಯ ಶಂಕರನನ್ನು ಕರೆದುಕೊಂಡು ಐಸಿಯುಗೆ ನಡೆದಿದ್ದಳು. ಗೌರಿಯ ಬಳಿಗೆ ಬಂದ ಶಂಕರ ಅವಳ ಕೈ ಹಿಡಿದು, ನೀನು ನನಗೆ ಮಾತು ಕೊಟ್ಟಿದ್ದೀಯ ಕಣೆ, ಬದುಕಿ ಬರುತ್ತೇನೆಂದು. ಪ್ಲೀಸ್, ನನಗಾಗಿ ನೀನು ಬದುಕಲೇಬೇಕು. ಬೇಗ ಹುಷಾರಾಗು ಗೌರಿ. ನಾನು ನಿನಗಾಗಿ ಕಾಯುತ್ತಿದ್ದೇನೆ ಎಂಬುದನ್ನು ಮರೆಯಬೇಡ. ನೀನಿಲ್ಲದೆ ನಾನು ಕೂಡ ಬದುಕುವುದಿಲ್ಲ ಕಣೆ ಎಂದವನ ಕಣ್ಣೀರು ಅವಳ ಕೈ ಮೇಲೆ ಬಿದ್ದಿತ್ತು. ಅವಳಿಗಿನ್ನು ಟ್ರೀಟ್ಮೆಂಟ್ ನಡೆಯುತ್ತಲೇ ಇತ್ತು. ಸ್ವಲ್ಪ ಹೊತ್ತಿನಲ್ಲಿ ಐಕ್ಯ, ಶಂಕರ ಅವನು ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡುತ್ತಿದ್ದಾಳೆ, ಹಾಗೆ ಮಾತನಾಡುತ್ತಿರು ಎಂದಿದ್ದಳು. ಶಂಕರ ಇಷ್ಟು ವರ್ಷ ಅವನಲ್ಲಿ ಕೂಡಿಟ್ಟಿದ್ದ ಪ್ರೀತಿನೆಲ್ಲ ತನ್ನ ಮಾತುಗಳಲ್ಲಿ ಧಾರೆ ಎರೆದಿದ್ದ. ಸ್ವಲ್ಪ ಸಮಯದಲ್ಲಿಯೇ ಅವಳು ಟ್ರೀಟ್ಮೆಂಟ್ಗೆ ಸಂಪೂರ್ಣವಾಗಿ ರೆಸ್ಪಾಂಡ್ ಮಾಡತೊಡಗಿದಳು. ಅದನ್ನು ಕಂಡ ಐಕ್ಯ, ಶೀ ಈಸ್ ಓಕೆ ನೌ, ಆದರೆ ಅವಳಿಗೆ ಪೂರ್ತಿ ಪ್ರಜ್ಞೆ ಬರಲು ಇನ್ನೂ 7-8 ಗಂಟೆಗಳಾದರೂ ಬೇಕು ಎಂದಿದ್ದಳು. ಅಲ್ಲಿಂದ ಹೊರಬಂದವನ ಮನಸ್ಸಿಗೆ ಕೊಂಚ ನಿರಾಳವಾಗಿತ್ತು. ಅಂದಿನ ದಿನವೆಲ್ಲ ಯಾರು ಎಷ್ಟೇ ಒತ್ತಾಯಿಸಿದ್ರೂ ಅವನು ಗೌರಿಯನ್ನು ಬಿಟ್ಟು ಕದಲಲಿಲ್ಲ. ಜೊತೆಗೆ ಏನಾದರೂ ತಿನ್ನುವುದಿರಲಿ, ಒಂದು ಹನಿ ನೀರು ಸಹ ಕುಡಿದಿರಲಿಲ್ಲ. ಗೌರಿಗೆ ಪ್ರಜ್ಞೆ ಬರುವವರೆಗೂ ತನಗೇನು ಬೇಡ ಎಂದು ಪಟ್ಟು ಹಿಡಿದು ಕುಳಿತು ಬಿಟ್ಟಿದ್ದ. ಕೊನೆಗೂ ಮಧ್ಯಾಹ್ನದ ವೇಳೆಗೆ ಅವಳಿಗೆ ಪ್ರಜ್ಞೆ ಬಂತು. ಡಾಕ್ಟರ್ ಒಮ್ಮೆ ಚೆಕ್ ಮಾಡಿ, ಶೀ ಈಸ್ ಔಟ್ ಆಫ್ ದ ಡೇಂಜರ್ ನೌ, ಆದಷ್ಟು ಬೇಗ ಚೇತರಿಸಿಕೊಳ್ಳುತ್ತಾರೆ. ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ ಮೇಲೆ ಅವರೊಂದಿಗೆ ಮಾತನಾಡಬಹುದು, ಆದರೆ ಹೆಚ್ಚು ಮಾತನಾಡಬೇಡಿ. ಅವರು ನಿಮ್ಮೊಂದಿಗೆ ಮಾತನಾಡಲು 1-2 ದಿನಗಳು ಬೇಕಾಗಬಹುದು ಎಂದು ಹೇಳಿದರು. ಅಷ್ಟರಲ್ಲಿ
ಅಲ್ಲಿಗೆ ಬಂದ ಐಕ್ಯ, ಈಗ ಸಮಾಧಾನವಾಯಿತು ಶಂಕರ. ನಾನವತ್ತು ಹೇಳಿದ್ದೆ ತಾನೆ ಅವಳು ಹುಷಾರಾಗುತ್ತಾಳೆ ಅಂತ, ಈಗಲಾದರೂ ನಾನು ಹೊರಡಬಹುದಾ ಎಂದು ಕೇಳಿದವಳಿಗೆ ಶೋರ್. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಕಣೆ, ನನಗೋಸ್ಕರ ಮುಂಬೈಯಿಂದ ಇಲ್ಲಿಗೆ ಬಂದಿದ್ದಕ್ಕೆ. ಹಾಗೆ ಸೂರ್ಯನ ಕೇಳಿದೆ ಅಂತ ಹೇಳು, ಸಾಧ್ಯವಾದರೆ ಒಮ್ಮೆ ಬರುತ್ತೇನೆ ಭೇಟಿಯಾಗಲು ಎಂದು ಹೇಳಿ ಅವಳನ್ನು ಬೀಳ್ಕೊಟ್ಟಿದ್ದ. ಅವಳನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ ಕೂಡಲೇ ಶಂಕರ ಅವಳನ್ನು ನೋಡಲು ಬಂದ. ಅವಳ ಕೈ ಹಿಡಿದು ಮುತ್ತಿಟ್ಟಾಗ ಕಣ್ತೆರೆದಿದ್ದಳು. ಅವರಿಬ್ಬರ ನಡುವೆ ಮೌನವೇ ರಾಜ್ಯವಾಳಿತು. ಇಬ್ಬರು ಸಹ ಖುಷಿಯಲ್ಲೇ ಕಣ್ಣೀರಾಗಿದ್ದರು. ಎಷ್ಟು ಹೊತ್ತು ಒಬ್ಬರಿಗೊಬ್ಬರು ಹಾಗೆ ನೋಡುತ್ತಾ ಮೈಮರೆತಿದ್ದರು. ನಂತರ ಗೌರಿಗೆ ರೆಸ್ಟ್ ಮಾಡಲು ಹೇಳಿ ಅಲ್ಲಿಂದ ಹೊರಬಂದಿದ್ದ ಶಂಕರ ಅವಳಿಗೆ ಪ್ರಜ್ಞೆ ಬಂದಿದೆ ಎಂದು ತಿಳಿಯುತ್ತಿದ್ದಂತೆ ಎಲ್ಲರೂ ಒಬ್ಬೊಬ್ಬರಾಗಿ ಹೋಗಿ ಅವಳನ್ನು ಮಾತನಾಡಿಸಿಕೊಂಡು ಬಂದಿದ್ದರು. ನಕ್ಷತ್ರ ಹಾಗೂ ಪೂರ್ಣ, ನಾವು ಗೌರಿಯನ್ನು ನೋಡಿಕೊಳ್ಳುತ್ತೇವೆ, ಮೊದಲು ನೀನು ಹೋಗಿ ಸ್ನಾನ ತಿಂಡಿ ಎಲ್ಲವನ್ನು ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಾ ಎಂದು ಅವನನ್ನು ಮನೆಗೆ ಕಳುಹಿಸಿದ್ದರು. ನಾನು ಸ್ನಾನ ತಿಂಡಿಯೆಲ್ಲ ಮುಗಿಸಿ ಬಂದ ಶಂಕರನನ್ನು ಅಮ್ಮ ಬರುವುದಕ್ಕೆ ಇನ್ನು ಎಷ್ಟು ದಿನ ಬೇಕು ಎಂದು ಕೇಳಿದ ಗಣಿ. ಅದಕ್ಕವನು ಗಣಿಯನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು, ಯಾಕೆ ಪುಟ್ಟ, ಇಲ್ಲಿ ತುಂಬ ಬೇಜಾರಾಗ್ತಿದ್ಯಾ ಎಂದವನಿಗೆ ಹೌದೆಂಬಂತೆ ತಲೆಯಾಡಿಸಿದ್ದ ಗಣಿ. ಸಾರಿ ಪುಟ್ಟ, ನಿನ್ನ ಅಮ್ಮ ಬರಲು ಇನ್ನೊಂದು ತಿಂಗಳಾದರೂ ಬೇಕು. ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊ, ನಾಳೆಯಿಂದ ನಿನ್ನನ್ನು ಇಡೀ ಬೆಂಗಳೂರು ಸುತ್ತಿಸುವ ವ್ಯವಸ್ಥೆ ಮಾಡಿಸುತ್ತೇನೆ ಎಂದಿದ್ದ. ಮನದಲ್ಲಿ ತಾನೇ ತನ್ನ ಮಗನನ್ನು ಎಲ್ಲ ಕಡೆಗೂ ಕರೆದುಕೊಂಡು ಹೋಗಬೇಕು ಎಂಬ ಆಸೆ ಇದ್ದರೂ ಈ ಸಮಯದಲ್ಲಿ ಗೌರಿಗೆ ನನ್ನ ಅವಶ್ಯಕತೆ ಇದೆ ಎಂದು ಆ ಯೋಚನೆಯನ್ನು ಅಲ್ಲಿಗೆ ಕೈಬಿಟ್ಟಿದ್ದ. ಅವನೇ ಅವಳಿಗೆ ಊಟ ಮಾಡಿಸಿ ಅವನೊಂದಿಗೆ ಸ್ವಲ್ಪ ಸಮಯ ಆಟವಾಡಿ ಆಸ್ಪತ್ರೆಗೆ ಹೊರಟ. ಅನಸೂಯ ಅವರು ಸಹ ಗೌರಿಯನ್ನು ನೋಡುವ ಬಯಕೆಯನ್ನು ಮುಂದಿಟ್ಟಾಗ ಇನ್ನು ಸ್ವಲ್ಪ ದಿನ ಕಳೆಯಲಿ ಅನು, ಅವಳಿನ್ನೂ ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಅದೂ ಅಲ್ಲದೆ ನಾವು ಇಬ್ಬರು ಹೊರಟರೆ ಗಣಿ ಕೂಡ ಬರಬಹುದು. 1 ವಾರ ಕಳೆಯಲಿ, ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದಿದ್ದ. ಅಂದಿನಿಂದ ಅವನೇ ಗೌರಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳತೊಡಗಿದ. 2 ದಿನಗಳಲ್ಲಿ ಅವಳು ಮಾತನಾಡಲು ಶುರು ಮಾಡಿದ್ದಳು. ಶಂಕರ ತಾನು ಹೇಳಿದಂತೆ ರಾಖಿ ಹಾಗೂ ನಕ್ಷತ್ರಗೆ ವಿಷಯ ತಿಳಿಸಿ ಮರುದಿನದಿಂದಲೇ ಗಣಿ ಸುತ್ತರಿಸಲು ವ್ಯವಸ್ಥೆ ಮಾಡಿದ. ರಾಖಿ ಹಾಗೂ ನಕ್ಷತ್ರ ಇಬ್ಬರು ಪ್ರತಿದಿನವೂ ಒಂದೊಂದು ಕಡೆ ಅವನನ್ನು ಸುತ್ತಾಡಿಸಿಕೊಂಡು ಬರುತ್ತಿದ್ದರು. ಗಣಿ ಕೂಡ ಅವರೊಂದಿಗೆ ತುಂಬ ಚೆನ್ನಾಗಿ ಹೊಂದಿಕೊಂಡು ಬಿಟ್ಟಿದ್ದ. ಅವನು ಆಗಾಗ ಗೌರಿಯನ್ನು ನೆನಪಿಸಿಕೊಳ್ಳುತ್ತಿದ್ದನಾದರೂ ರಾಖಿ ನಕ್ಷತ್ರ ಅವನಿಗೆ ಏನಾದರೂ ಹೇಳಿ ಮಾತು ಮರೆಸುತ್ತಿದ್ದರು. ಅವಳು ಕೊಂಚ ಮೊದಲಿನಂತೆ ಮಾತನಾಡುವ ಹಾಗಾದ ಮೇಲೆ ದಿನವೂ ಕಾಲ್ ಮಾಡಿ ಗಡಿಯೊಂದಿಗೆ ಮಾತನಾಡುತ್ತಿದ್ದಳು. 1 ವಾರದ ನಂತರ ಅನಸೂಯ ಅವರು ನವ್ಯ ಹಾಗೂ ಮಿಥುನ್ ಜೊತೆಗೆ ಬಂದು ಅವಳನ್ನು ಮಾತನಾಡಿಸಿಕೊಂಡು ಹೋಗಿದ್ದರು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಶಂಕರನ ಆರೈಕೆಯಲ್ಲಿ ಗೌರಿ ಬಹಳ ಬೇಗ ಚೇತರಿಸಿಕೊಳ್ಳತೊಡಗಿದಳು. 1 ತಿಂಗಳು ಆಸ್ಪತ್ರೆಯಲ್ಲಿ ಇರಬೇಕೆಂದು ಡಾಕ್ಟರ್ ಹೇಳಿದ್ದರು ಸಹ ತನಗೆ ಇಲ್ಲಿರಲು ಆಗುವುದಿಲ್ಲವೆಂದು ಹಠ ಹಿಡಿದು 20 ದಿನಗಳಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಬಂದಿದ್ದಳು ಗೌರಿ. ಡಾಕ್ಟರ್ ಕೂಡ ಕೆಲವು ಸಲಹೆಗಳೊಂದಿಗೆ ಅವಳನ್ನು ಡಿಸ್ಚಾರ್ಜ್ ಮಾಡಿದರು. ದಿನವೂ ಮರೆಯದೆ ಚೆಕಪ್ಗೆ ಬರಲು ಹೇಳಿದರು. ಗೌರಿ ಮನೆಗೆ ಬಂದ ಕೂಡಲೇ ಅವಳಿಗೆ ಆರತಿ ಎತ್ತಿ ಸೇರನ್ನು ಇಟ್ಟು ತಮ್ಮ ಸೊಸೆಯಾಗಿ ಮನೆ ತುಂಬಿಸಿಕೊಂಡಿದ್ದರು ಅನಸೂಯ ಅವರು. ಸೇರನ್ನು ಹೊದ್ದು ಮನೆಯೊಳಗಡಿ ಇಟ್ಟವಳಿಗೆ ಏಳತೀರದ ಆನಂದ. ತನ್ನೊಡೆಯನ ಮನೆಗೆ ಅಧಿಕೃತವಾಗಿ ಅವನ ಮಡದಿಯಾಗಿ ಕಾಲಿಟ್ಟಿದ್ದಳವಳು. ಅವಳನ್ನು ತನ್ನ ರೂಮ್ಗೆ ಎತ್ತಿಕೊಂಡು ಹೋಗಿದ್ದ ಶಂಕರ. ಅವಳು ಮೆಟ್ಟಿಲು ಹತ್ತಿದರೆ ಸುಸ್ತಾಗುತ್ತದೆ ಎಂಬ ಕಾರಣಕ್ಕೆ ಎಷ್ಟೋ ದಿನಗಳ ನಂತರ ಆಸ್ಪತ್ರೆಯ ವಾಸದಿಂದ ಬಿಡುಗಡೆ ಹೊಂದಿ ಮನೆಗೆ ಬಂದವಳಿಗೆ ಮನಸ್ಸು ಪ್ರಫುಲ್ಲವಾಗಿತ್ತು. ಆಗ ತಾನೇ ಮನೆಗೆ ಬಂದ ಗಣಿ ಅಮ್ಮ ಬಂದಿರುವ ವಿಷಯ ಕೇಳಿ ಶಂಕರ ರೂಮ್ಗೆ ಓಡಿದ. ಬಂದವನೇ ಅಮ್ಮನನ್ನು ಅಪ್ಪಿಕೊಂಡಿದ್ದ. ಎಷ್ಟು ದಿನಗಳ ನಂತರ ಅಮ್ಮನ ಮಡಿಲು ಅವನಿಗೆ ಖುಷಿ ಕೊಟ್ಟಿತ್ತು. ಅಮ್ಮನ ತಲೆಗೆ ಬ್ಯಾಂಡೇಜ್ ಹಾಕಿರುವುದು ನೋಡಿ ಗಾಬರಿಗೊಂಡು ಅದರ ಬಗ್ಗೆ ವಿಚಾರಿಸಿದ. ಏನೂ ಇಲ್ಲ ಪುಟ್ಟ, ನಾನು ಊರಿಗೆ ವಾಪಸ್ ಬರುವಾಗ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು ಅಷ್ಟೆ, ಅದೊಂದು ಸಣ್ಣ ಗಾಯವಷ್ಟೇ, ಬೇಗ ವಾಸಿಯಾಗುತ್ತದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಎಂದು ಅವನಿಗೆ ಸಮಾಧಾನ ಮಾಡಿದ್ದಳು. ತುಂಬ ನೋವಾಗ್ತಿದ್ಯಾ ಎಂದು ಆ ಗಾಯವನ್ನು ಒಮ್ಮೆ ಮುಟ್ಟಿ ಕೇಳಿದವನ ಕಂಡು, ಇಲ್ಲ ಪುಟ್ಟ, ಡಾಕ್ಟರ್ ಅಂಕಲ್ ನನಗೆ ಮಾತ್ರೆ ಕೊಟ್ಟಿದ್ದಾರೆ ಅಲ್ವಾ, ಅದಕ್ಕೆ ನೋವೇನೂ ಇಲ್ಲ ಎಂದು ಅವನ ಹಣೆಗೆ ಒಂದು ಮುತ್ತಿಟ್ಟಿದ್ದಳು. ಕೊಂಚ ಸಮಯ ಅವಳ ಮಡಿಲಲ್ಲೇ ಮಲಗಿದವನು ದೃಷ್ಟಿ ಗೋಡೆಯ ಮೇಲಿನ ಫೋಟೋಗಳ ಕಡೆ ತಿರುಗಿತ್ತು. ಒಮ್ಮೆಲೆ ಎದ್ದು ಕುಳಿತು ಎಲ್ಲ ಕಡೆಗಳಲ್ಲೂ ಇರುವ ತನ್ನ ಅಮ್ಮನ ಫೋಟೋಗಳನ್ನು ನೋಡಿದ. ಜೊತೆಗೆ ಮಧ್ಯದಲ್ಲಿ ಇದ್ದ ಅವರಿಬ್ಬರ ಎಂಗೇಜ್ಮೆಂಟ್ ಫೋಟೋ ನೋಡಿ ಅವನಿಗೆ ಆಶ್ಚರ್ಯವಾಗಿತ್ತು. ಗೌರಿ ಅವನ ವರ್ತನೆಯನ್ನೇ ಗಮನಿಸುತ್ತಾ ಕುಳಿತಿದ್ದಳು. ಅವನ ತಾಯಿಯ ಹತ್ತಿರ ಬಂದವನು, ಅಮ್ಮ, ನಿನಗೆ ಫ್ರೆಂಡ್ ಮೊದಲೇ ಗೊತ್ತಾ? ಈ ಫೋಟೋ ಯಾವಾಗ ತೆಗೆದುಕೊಂಡಿದ್ದು ನೀವಿಬ್ಬರು ಎಂದು ಎಂಗೇಜ್ಮೆಂಟ್ ಫೋಟೋ ತೋರಿಸಿ ಕೇಳಿದ. ಅವಳಿಗೆ ಈಗ ಅರ್ಥವಾಗಿತ್ತು ಶಂಕರ ಇನ್ನೂ ಯಾವ ವಿಷಯವನ್ನು ಗಣಿಗೆ ಹೇಳಿಲ್ಲವೆಂದು. ಮುಂದುವರೆಯುವುದು.
ಸ್ನೇಹಿತರೆ, ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.